ನಮಸ್ಕಾರ. ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ನಾಣ್ಣುಡಿ ಇದೆ. ಹಾಗೆ ಈ ಒಂದು ಸಂಕ್ರಾಂತಿ ಹಬ್ಬ ಈ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ. ಹಾಗಾಗಿ ನಮ್ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಆ ಆಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮೊದಲನೇದಾಗಿ ನಾವಿಲ್ಲಿ ನಮ್ಮ ಪಾಪುಗೆ ಅಂದರೆ ನನ್ನ ತಂಗಿ ಮಗಳಿಗೆ ಎಳ್ಳು ಬೀರೋದಕ್ಕೆ ಅಂತ ಇಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಎಳ್ಳು ಬೆಲ್ಲ, ಹಾಗೆಯೇ ಬೇಲದ ಹಣ್ಣು, ಜೊತೆಗೆ ಎಲ್ಚಿ ಹಣ್ಣು, ಹಾಗೆ ಕಬ್ಬು, ಇದೆಲ್ಲವನ್ನು ನಾವು ಇಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಇವಳೇ ನಮ್ಮನೆ ಪುಟ್ಟ ರಾಣಿ ಇಶಿತಾ ಪಾಟೀಲ್ ಅಂತ. ನನ್ನ ತಂಗಿ ಪಾಪನ ಕರ್ಕೊಂಬಂದು ಕೂರಿಸ್ತಾ ಇದ್ದಾಳೆ ಈಗ ಎಳ್ಳು ಬೀರೋದಕ್ಕೆ. ಹೋದ ವರ್ಷ ಎಳ್ಳು ಬೀರಿದಾಗ ಅವಳಿಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಬಟ್ ಈಗ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಅದನ್ನೆಲ್ಲ. ಅವಳಿಗೆ ಏನೋ ಹೊಸದು ಅನ್ನೋ ಥರ ಫೀಲ್ ಆಗ್ತಿತ್ತು ಅನಿಸುತ್ತೆ. ಹಾಗಾಗಿ ಎಲ್ಲನೂ ನೋಡ್ತಾ ಇದ್ಲು, ಅಮ್ಮ ಇದು ಅಂದ್ಕೊಂಡು. ನಾವೇನೋ ನಮ್ಮ ಸಂಭ್ರಮಕ್ಕೆ ಮಕ್ಕಳನ್ನ ರೆಡಿ ಮಾಡಿ ಹಿಂಸೆ ಕೊಡ್ತಾ ಇರ್ತೀವಿ. ಅವಕ್ಕೆ ಸಾಕಾಗ್ಬಿಟ್ಟಿರುತ್ತೆ, ಅಯ್ಯೋ ಅನ್ನೋ ಥರ ಆಗಿರುತ್ತೆ. ಎಷ್ಟೊತ್ತಿಗೆ ಈ ಬಟ್ಟೆ ಎಲ್ಲ ತೆಗೆದು ಆರಾಮಾಗಿ ಟಿ ಶರ್ಟ್ ಹಾಕೊಂಡು ಆಡ್ತೀವೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಅವಳು ಕೂತ್ಕೊಂಡ ತಕ್ಷಣ ನೀರು ಬೇಕು ಅಂತ ಇಸ್ಕೊಂಡು ನೀರು ಕುಡಿತಾ ಇದ್ಲು. ಅದಾದ ನಂತರ ನಮ್ಮಮ್ಮ ಇಲ್ಲಿ ಶಾಸ್ತ್ರ ಶುರು ಮಾಡಿದ್ದಾರೆ. ಪಾಪು ಅಂತೂ ಕೂರ್ತಾನೆ ಇರಲಿಲ್ಲ, ತುಂಬಾ ಚೇಷ್ಟೆ ಮಾಡ್ತಾಯಿದ್ಲು. ಹಾಗಾಗಿ ಮೊಬೈಲ್ ಕೊಟ್ಟು ಕೂರಿಸಿದ್ವಿ, ಆದರೂ ಅವಳು ಮೊಬೈಲ್ ನೋಡ್ತಾನೆ ಇರಲಿಲ್ಲ. ಏನೇನೋ ಮಾಡ್ತಿದ್ದಾರಲ್ಲ ಇವರು ಅಂತ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ಲು. ಆ್ಯಕ್ಚುಲಿ ಇವಳು ಈ ಥರ ಸೈಲೆಂಟಾಗಿ ಕೂತಿದ್ದೇ ಇಲ್ಲ, ತುಂಬಾ ಚೇಷ್ಟೆ ಮಾಡಿಕೊಂಡು ಹಠ ಮಾಡೋಳು. ಬಟ್ ಇವತ್ತು ಏನೋ ಗೊತ್ತಿಲ್ಲ, ತುಂಬ ಏನೋ ಮಾಡ್ತಿದ್ದಾರೆ ಅಂತ ಖುಷಿಗೋ ಏನೋ ಗೊತ್ತಿಲ್ಲ. ಪರವಾಗಿಲ್ಲ, ನಾವು ಎಲ್ಲ ಪೂಜೆ ಎಲ್ಲ ಮುಗಿಸೋವರೆಗೆ, ಎಳ್ಳು ಬೀರೋವರೆಗೆ ಶಾಂತವಾಗಿ ಕೂತ್ಕೊಂಡಿದ್ಲು. ಎಲ್ಲ ಹಣ್ಣುಗಳನ್ನು ಮುಟ್ಟಬೇಕಿರುತ್ತಲ್ವ, ಹಾಗಾಗಿ ನನ್ನ ಮಗ ತೋರಿಸ್ಕೊಡ್ತಾ ಇದ್ದಾನೆ ಇದನ್ನು ಮುಟ್ಟು ಅಂತ. ಆದ್ರೂ ಏನೂ ಚೇಷ್ಟೆ ಮಾಡಲಿಲ್ಲ, ನಿಧಾನಕ್ಕೆ ಮುಟ್ತಾ ಇತ್ತು. ಅವಳಿಗಂತೂ ತುಂಬ ಖುಷಿ ಆಗ್ಬಿಟ್ಟಿದೆ, ಏನೋ ಮಾಡ್ತಿದ್ದಾರಲ್ಲ ಇವರು ಹೊಸದಾಗಿ ಅಂತ.
ನಮ್ಮಮ್ಮ ಪೂಜೆ ಎಲ್ಲ ಮುಗ್ದಾದಮೇಲೆ ಎಲ್ಲ ಏನಿಟ್ಟಿದ್ವಿ ತಟ್ಟೆನಲ್ಲಿ ಅದನ್ನೆಲ್ಲ ಪಾಪು ಕೈಯಲ್ಲಿ ಮುಟ್ಟಿಸ್ಬಿಟ್ಟು ಅದನ್ನು ಇಳಿಯೆಲ್ಲ ತೆಗೆದು ಇಡ್ತಾ ಇದ್ದಾರೆ. ಇಳಿಯೆಲ್ಲ ತೆಗೆದಾದ್ಮೇಲೆ ಎಲ್ಚಿ ಹಣ್ಣು ಮತ್ತು ಕಾಯಿನ್ಸು ಹಾಗೆ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲನೂ ಹಾಕ್ಬಿಟ್ಟು ತಲೆಯಿಂದ ಅದನ್ನು ಹಾಕಿ ಎಳ್ಳು ಬೀರಬೇಕಾಗುತ್ತೆ. ಚಿಲ್ಲರೆ ಕಾಸೆಲ್ಲ ಸೇರಿಸಿ ತಲೆ ಮೇಲೆ ಹಾಕಿದ್ವಲ್ಲ, ಹಾಗಾಗಿ ಅವಳು ಚಿಲ್ಲರೆ ಕಾಸನ್ನೆಲ್ಲ ತೆಗೆದು ಕೈಯಲ್ಲಿ ಜೋಡಿಸ್ಕೊಂಡು ಇಟ್ಕೋತಾ ಇದ್ಲು. ಅವ್ರ ಅಣ್ಣಂಗೆ ತೋರಿಸ್ತಾ ಇದ್ದಾಳೆ ಅವಳು, ಅಣ್ಣ ಇಲ್ಲಿ ಕಾಸು ಅಂದ್ಕೊಂಡು. ನಮ್ಮಮ್ಮ ಪೂಜೆ ಮಾಡಾದಮೇಲೆ ನಾನು ದೀಪಕ್ಕೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನಾನು ಕೂಡ ಎಳ್ಳು ಬೀರಿದೆ ಪಾಪುಗೆ. ಆ್ಯಕ್ಚುಲಿ ನಾವು ಎಳ್ಳು ಬೀರಬೇಕಾದ್ರೆ ಪಾವು ತೊಗೊಂಡು ಪಾವು ಒಳಗಡೆ ಎಲ್ಚಿ ಹಣ್ಣು, ಕಾಯಿನು ಮತ್ತು ಎಳ್ಳು ಬೆಲ್ಲ ಎಲ್ಲನೂ ಹಾಕ್ಬಿಟ್ಟು ಬೀರಬೇಕಿತ್ತು. ಸ್ಟಾರ್ಟಿಂಗ್ ನಮ್ಮಮ್ಮ ಮಾಡಿದಾಗ ಅದನ್ನು ಯೂಸ್ ಮಾಡಿರಲಿಲ್ಲ. ಅದಾದಮೇಲೆ ನನ್ನ ತಂಗಿ ತಂದು ಕೊಟ್ಟಳು. ಹಾಗಾಗಿ ಪಾವು ಒಳಗಡೆ ಹಾಕ್ಬಿಟ್ಟು ಅದನ್ನೆಲ್ಲ ತಲೆ ಮೇಲಿಂದ ಅದನ್ನು ಎಳ್ಳನ್ನು ಬೀರ್ತಾಯಿದ್ದೀವಿ. ನಾನು ಎಳ್ಳು ಬೀರಿ ಮುಗ್ದಿದ್ದಾಯಿತು. ಅದಾದ ನಂತರ ನನ್ನ ತಂಗಿ ಕೂಡ ಎಳ್ಳು ಬೀರ್ತಾ ಇದ್ದಾಳೆ. ಎಲ್ಲರೂ ಕಾಯಿನ್ ಸಮೇತ ಹಾಕ್ತಾ ಇದ್ದಿದ್ದರಿಂದ ಅವಳು ಎಲ್ಲ ಕಾಯಿನು ತೆಗೆದು ಜೋಡಿಸಿ ಇಟ್ಕೋತಾ ಇದ್ದಾಳೆ. ಅವಳಿಗೇನೋ ಎಂಜಾಯ್ಮೆಂಟು, ಏನೇನೋ ಮಾಡ್ತಿದ್ದಾರಲ್ಲ, ತಲೆ ಮೇಲೆಲ್ಲ ಏನೇನೋ ಹಾಕ್ತಿದ್ದಾರಲ್ಲ ಅನ್ನೋ ಥರ ಫುಲ್ಲು ಎಂಜಾಯ್ ಮಾಡ್ಕೊಂಡು ಕೂತಿದ್ಲು. ಈಗ ನನ್ನ ಮಗ ನಾವು ಮಾಡಿದ್ದು ನೋಡಿ ನಾನು ಮಾಡ್ತೀನಿ ಅಂತ ಬಂದ. ಅವನು ತಲೆ ಮೇಲೆಲ್ಲ ಎಳ್ಳು ಹಾಕಿ ಅದಾದಮೇಲೆ ನೋಟ್ ಕೊಟ್ಟ. ಅವಳು ಕೈಯಲ್ಲಿದ್ದಿದ್ದು ಚಿಲ್ಲರೆ ಕಾಸನ್ನೆಲ್ಲ ತೂದು ಎಸೆದ್ಲು. ಬಿಸಾಕ್ಬಿಟ್ಟು ಬೇಡ ನನಗದು ಅಂತ, ನೋಟ್ ಬಂತಲ್ಲ ಅದೇನಕ್ಕೆ ಅಂತ ತೆಗೆದು ಬಿಸಾಕ್ಬಿಟ್ಟು ಅದು ಕೈಗೆ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ದೂರನೇ ಎಸೆದ್ಬಿಟ್ಟು ಆಮೇಲೆ ಅವನು ನೋಟ್ ಕೊಟ್ಟಿದ್ದನ್ನು ಇಸ್ಕೊಂಡು ನನಗೆ ನೋಟ್ ಸಿಕ್ತು, ದುಡ್ಡು ಸಿಕ್ತು ಅಂದ್ಬಿಟ್ಟು ಕೂತ್ಕೊಂಡು ಫೈಲ್ ಮಾಡ್ಕೊಂಡು ಕೂತ್ಕೊಂಡಿದ್ಲು. ಎಳ್ಬಿರಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಕೆಂಪು ನೀರು ಮಾಡಿಕೊಂಡು ಆರತಿ ಮಾಡ್ಕೊಂಡ್ವಿ. ಆರತಿ ಮಾಡಿ ಎಳ್ಳು ಬೀರಿದ್ದೆಲ್ಲ ಕಂಪ್ಲೀಟ್ ಆಯಿತು. ಹಾಗಾಗಿ ಕೊನೆಯಲ್ಲಿ ಆರತಿ ಮಾಡಿ ಅದನ್ನು ಮುಗಿಸಿದ್ವಿ. ಎಳ್ಳು ಬೀರಿದ್ದೆಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ಪಾಪುದು ಎಳ್ಳು ಬೀರಿ ಆದಮೇಲೆ ನೆಕ್ಸ್ಟು ನಾನು ನಮ್ಮ ಚಿಕ್ಕಪ್ಪನ ಮನೆಗೆ ಹೋದೆ. ಅಲ್ಲೂ ಕೂಡ ನನ್ನ ತಂಗಿ, ಅವಳಿಗೆ ಇಬ್ಬರು ಹೆಣ್ಮಕ್ಳು, ಹಾಗಾಗಿ ಇಬ್ರಿಗೂ ರೆಡಿ ಮಾಡಿ ಎಳ್ಳು ಬೀರೋದಕ್ಕೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ಲು. ಇಲ್ಲೂ ಕೂಡ ಎಳ್ಳು ಬೆಲ್ಲ, ಕಬ್ಬು, ಹಾಗೆಯೇ ಎಲ್ಚಿ ಹಣ್ಣು ಜೊತೆಗೆ ಬೇಲ್ದ ಹಣ್ಣು ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟಿದ್ರು.
ಅದಾದ ನಂತರ ಅವಳ 2ನೇ ಮಗುನೂ ಕೂಡ ತಂದು ಕೂರಿಸ್ಕೊಂಡ್ವಿ. ಇಬ್ಬರನ್ನೂ ಕೂರಿಸಾದ್ಮೇಲೆ ನೆಕ್ಸ್ಟು ನನ್ನ ತಂಗಿ ಪೂಜೆ ಶುರು ಮಾಡಿದ್ಲು. ದೀಪ ಹಚ್ಚಿ ಅದಾದಮೇಲೆ ದೀಪಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಎಳ್ಬಿರೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಚಿಕ್ಕ ಪಾಪು ಅಂತೂ ಸುಮ್ಮನೆ ನೋಡ್ತಾ ಇತ್ತು, ಏನೋ ಮಾಡ್ತಿದ್ದಾರಲ್ಲ ಇವರು, ನನ್ನನ್ನು ಕೂರಿಸ್ಬಿಟ್ಟು ಏನೇನೋ ಇಟ್ಬಿಟ್ಟಿದ್ದಾರಲ್ಲ ಅಂತ ಸುಮ್ಮನೆ ನೋಡ್ತಾ ಇತ್ತು ಅದು. ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಒಂದು ರೀತಿ ಸಂಭ್ರಮ ಸಡಗರ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಮನೆಯಲ್ಲೆಲ್ಲ ಒಂಥರ ಖುಷಿ ವಾತಾವರಣನೇ ಅಂತಲೇ ಹೇಳ್ಬೋದು. ಹಾಗಾಗಿ ಅದರಲ್ಲೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಅದಕ್ಕೆ ಮಾನ್ಯತೆ ಇರುತ್ತೆ. ದೊಡ್ಡ ಪಾಪು ಹೆಸರು ಜಶ್ವಿಕಾ ಅಂತ. ಅವಳಿಗಂತೂ ಜಾಸ್ತಿ ಏನು ತರಲೆ ಏನು ಮಾಡ್ತಾ ಇರಲಿಲ್ಲ, ಆರಾಮಾಗಿ ಕೂತ್ಕೊಂಡು ಎಲ್ಲನೂ ಮಾಡಿಸ್ಕೊತಾ ಇದ್ಲು. ಚಿಕ್ಕದಕ್ಕೆ ಏನೋ ಇಟ್ಟಿದ್ದಾರೆ, ಹೋಗಿ ತೊಗೊಬೇಕು ಅನ್ನೋ ಥರ. ಹಾಗಾಗಿ ಅವಳ ಕೈಯೆಲ್ಲ ತಟ್ಟೆ ಕಡೆನೇ ಹೋಗ್ತಾ ಇತ್ತು. ಅವರಮ್ಮ ಪೂಜೆ ಎಲ್ಲ ಮುಗಿಸೋರಿಗೆ ಇದೆರಡೂ ಸುಮ್ಮನೆ ನೋಡ್ಕೊಂಡು ಕೂತಿದ್ವು. ಹಾಗೂ ಚಿಕ್ಕವಳು ಅಳಕ್ಕೆ ಶುರು ಮಾಡಿದ್ಲು ಆ್ಯಕ್ಚುಲಿ ಸ್ವಲ್ಪ. ಅದಾದಮೇಲೆ ಕೈಗೆ ಕಬ್ಬೆಲ್ಲ ಕೊಟ್ಟು ಸಮಾಧಾನ ಮಾಡಿ ಕೂರಿಸ್ಕೊಂಡ್ವಿ. ಈಗ ಎಲ್ಲಿ ಬೀರ್ತಾ ಇದ್ದಾಳೆ. ಇವಳು ಕೂಡ ತಟ್ಟೆ ಎಲ್ಲ ಕೊಟ್ಟು ಮಕ್ಳ ಕೈಯಲ್ಲಿ ಅದನ್ನು ಮುಟ್ಟಿಸಿ ತಾಗಿಸಿ ಇಡ್ತಾ ಇದ್ದಾಳೆ. ಎಳ್ಳೆಲ್ಲ ಬೀರಿದ್ದಾಯಿತು. ಮಕ್ಕಳಿಗೆಲ್ಲ ಎಳ್ಳು ಬೀರಿ ಪೂಜೆ ಎಲ್ಲ ಮುಗಿದಾದಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೋಗಿ ಎಳ್ಳು ಬೆಲ್ಲ ಎಲ್ಲನೂ ಹಂಚ್ಬಿಟ್ಟು ಬಂದರು.
ಎಳ್ಳು ಬೆಲ್ಲ ಎಲ್ಲ ಹಂಚಿ ಬಂದಾದಮೇಲೆ ನಾವು ಕೂಡ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಟ್ರೈ ಮಾಡಿದ್ವಿ, ಬಟ್ ಫೋಟೋಸ್ ತಗೊಳಕ್ಕಾಗಲಿಲ್ಲ. ಹಾಗಾಗಿ ಹಾಗೆ ಜಸ್ಟ್ ವಿಡಿಯೋನೇ ಮಾಡ್ಕೊಂಡ್ವಿ. ನೋಡಿದ್ರಲ್ವ, ನಮ್ಮ ಮನೆಯಲ್ಲಿ ನಾವು ಸಂಕ್ರಾಂತಿ ಹಬ್ಬನ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ. ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನಮ್ಮ ಮನೆಯಲ್ಲಿ ನಾವು ಏನು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ವಿ, ಈ ಒಂದು ವಿಡಿಯೋ ನಿಮಗೆ ಖಂಡಿತ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ತುಂಬ ಸರಳವಾಗಿ, ಸುಂದರವಾಗಿ, ತುಂಬ ಖುಷಿಯಾಗಿ ನಾವು ಈ ಹಬ್ಬವನ್ನು ಈ ವರ್ಷ ಆಚರಣೆ ಮಾಡಿದ್ದೀವಿ. ಹಾಗೆ ಎಲ್ಲರಿಗೂ ಆ ದೇವರು ಈ ವರ್ಷ ಪೂರ್ತಿ ಎಲ್ಲರೂ ಏನು ಅಂದ್ಕೊಂಡಿರ್ತೀರ ಅದನ್ನೆಲ್ಲ ಈಡೇರಿಸಲಿ. ಹಾಗೆ ಎಲ್ಲರಿಗೂ ಈ ವರ್ಷ ಹರ್ಷನ ತರಲಿ, ತುಂಬ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತಾ, ಹಾಗೆ ತುಂಬ ಆರೋಗ್ಯಕರವಾಗಿ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಗುರಿನ ಮುಟ್ಟೋಣ. ಈ ವರ್ಷ ನಮಗೆ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಈ ಮೂಲಕ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ನಾವೆಲ್ಲ ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಮಗೆ ಯಶಸ್ಸು ಸಿಗಲಿ ಅನ್ನೋದೊಂದನ್ನೇ ನಾನು ಕೇಳ್ಕೊತೀನಿ. ಮಕ್ಕಳಿಗೆಲ್ಲ ಎಳ್ಬೀರಿ ಆದಮೇಲೆ ನಾವು ಲಾಸ್ಟಲ್ಲಿ ಹಾಗೆ ಫೋಟೋ ತಗೊಳ್ಳೋಣ ಅಂತ ನಿಲ್ಲಿಸ್ಕೊಂಡ್ವಿ. ಬಟ್ ಆ ಮಕ್ಕಳು ಫೋಟೋ ತೆಗಿಯೋಕ್ಕೂ ಬಿಡಲಿಲ್ಲ, ಏನೂ ಮಾಡಲಿಲ್ಲ. ಜಸ್ಟ್ ಹಾಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಅದನ್ನೇ ಸುಮ್ಮನೆ ವೀಡಿಯೋ ಮಾಡ್ಕೊಂಡ್ವಿ. ಅದನ್ನೇ ನಾನಿಲ್ಲಿ ಹಾಕಿದ್ದೀನಿ. ನೋಡಿದ್ರಲ್ವ, ನಮ್ಮ ಮನೆಯಲ್ಲಿ ಈ ವರ್ಷ ನಾವು ಹೇಗೆ ಸಂಕ್ರಾಂತಿ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದ್ವಿ ಅನ್ನೋ ಒಂದು ವಿಡಿಯೋನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡಿಕೊಂಡೆ. ಹಾಗೆ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.